ಕರೆಕ್ಟಾ? -5 ಬಂತು. ನಮಗೆ ಇದೇ ಕ್ವಶನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ. ಏನಂತ? ವಾಟ್ ಈಸ್ ದ ನೇಚರ್ ಆಫ್ ದ ಇಕ್ವೇಷನ್. ಎಕ್ಸ್ ಆಕ್ಸಿಸ್ ಅಂತ ತಗೊಂಡಾಗ ವೈ ಕೋಆರ್ಡಿನೇಟ್ ಬೆಲೆಯನ್ನು ಬರಿತಾ ಹೋಗಬೇಕು. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ GT ಸರ್. ಪ್ರೀತಿಯ ನಲ್ಮೆಯ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ವೃತ್ತಿ ಬಾಂಧವರೇ, ಈ ದಿನ ನಾನು 2023 ಅಂದರೆ ಕಳೆದ ವರ್ಷದಲ್ಲಿ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ನಾವು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ಮುಖ್ಯವಾಗಿ 3 ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇ ಅಂಶ ಏನಂತಂದರೆ ಕ್ವಶನ್ನ ನೀಟಾಗಿ ಓದಬೇಕು. ಫಸ್ಟ್ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಅದು. ಸೆಕೆಂಡು, ಎಷ್ಟು ಅಂಕಗಳಿಗೆ ಕ್ವಶನ್ನ ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ಅರ್ಥೈಸಿದ ನಂತರ ಆ ಪ್ರಶ್ನೆಗೆ, ಆ ಕ್ವಶನ್ಗೆ ಯಾವ ಸೂತ್ರವನ್ನು ಬಳಸಿ ನಾವು ಸುಲಭೀಕರಿಸ್ಬೋದು ಅಂತಕ್ಕಂಥದ್ದನ್ನು ಗಮನ ಇಟ್ಕೊಂಡ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮವಾದ ಅಂಕಗಳನ್ನು ಪಡಿಬೋದು. ಹಾಗಾದರೆ ಈಗ ನಾವು 2023ರಲ್ಲಿ ನಡೆದಿರ್ತಕ್ಕಂಥ ಗಣಿತ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಅದರಲ್ಲಿ 1 ಮಾರ್ಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಫಸ್ಟ್ ಕ್ವಶನ್, ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ y equals p of x in the given graph is. ಈ ಗ್ರಾಫಲ್ಲಿ ನಂಬರ್ ಆಫ್ ಝೀರೋಸ್ ಅನ್ನು ಕೇಳಿದ್ದಾರೆ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಫಸ್ಟ್ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸನ್ನು ಗಮನವಿಟ್ಟು ನಾವು ನೋಡ್ತಾ ಹೋಗಬೇಕು. ಎಕ್ಸ್ ಆಕ್ಸಿಸಲ್ಲಿ ಈ ಬಂದಿರತಕ್ಕಂಥ ಕರು ಏನಿದೆ, ಈ ಕರು ಎಕ್ಸ್ ಆಕ್ಸಿಸಲ್ಲಿ ಯಾವ ಯಾವ ಪಾಯಿಂಟ್ಗಳ ಮೂಲಕ ಹಾದು ಹೋಗಿದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಉದಾಹರಣೆಗೆ ಇಲ್ಲಿ ನೋಡ್ತಾ ಹೋಗೋಣ. ಯಾವುದನ್ನು ಆಗಿದೆ ಅಂತಕ್ಕಂಥದ್ದನ್ನು ಮೊದಲನೇ ಪಾಯಿಂಟ್ ಇಲ್ಲಿ ನೋಡ್ರಿ, ಇದು 1, ಫಸ್ಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಆ ಕರು ಏನಾಗಿದೆ ಅಂದರೆ ಆ ಗ್ರಾಫನ್ನು 3 ಪಾಯಿಂಟ್ಗಳಲ್ಲಿ ಗುರುತಿಸಿದೆ. ಅದಕ್ಕೆ ಏನಾಗುತ್ತೆ ನಮಗೆ, ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಈಸ್ 3. ಅರ್ಥ ಆಯ್ತದಾ? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಫಾರ್ ಆನ್ ಈವೆಂಟ್ ಇ, ಇಫ್ ಪಿ ಆಫ್ ಇ ಈಕ್ವಲ್ಸ್ 0.75, ದೆನ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಸ್ ಡ್ಯಾಶ್ ಅಂತ ಅರ್ಥ ಅದು. ಹಾಗಾದರೆ ಇಲ್ಲಿ ನಮಗೊಂದು ಫಾರ್ಮುಲಾ ಇದೆ. ಇದು ಯಾವ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇದನ್ನು ನಾವು ಪ್ರಾಬಬಿಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರೋದ್ರಿಂದ ನಮಗೊಂದು ಫಾರ್ಮುಲಾ ಏನಿದೆ, ಫಾರ್ಮುಲಾ ಇಲ್ಲೇ ಬರೀಗೋಣ ನೋಡಿ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಕ್ವಲ್ಸ್ 1 ಅಂತಕ್ಕಂಥದ್ದು. ಅದು ನಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಏನು ಮಾಡೋಣ, ಪಿ ಆಫ್ ಇ ವ್ಯಾಲ್ಯೂ ಕೊಟ್ಟಿದ್ದಾನೆ ಅಂದರೆ 0.75 ಪ್ಲಸ್ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಕ್ವಲ್ಸ್ 1. ನಮಗೆ ಇ ಕಾಂಪ್ಲಿಮೆಂಟ್ ಬೇಕಾಗಿರೋದ್ರಿಂದ ಪಿ ಆಫ್ ಇ ಕಾಂಪ್ಲಿಮೆಂಟ್ ಈಕ್ವಲ್ಸ್ 1 ಮೈನಸ್ 0.75. ಇದು ಮೈನಸ್, ಇದು 1 ಮೈನಸ್ 0.75. ಇವಾಗ ನೋಡಿ, ಅದು 1 ಮೈನಸ್ 0.75 ಆನ್ಸರ್ ಏನು ಬರುತ್ತೆ ಅಂದರೆ 0.25 ಆನ್ಸರ್ ಆಗುತ್ತೆ. 0.25 ಇರೋದು ಎಲ್ಲಿದೆ ಆಪ್ಷನ್ಸಲ್ಲಿ? ಎ, ಬಿ, ಸಿ ಆಪ್ಷನ್ಸ್ ನೋಡ್ತಾ ಹೋಗಬೇಕು. ಯಾವುದು ಕರೆಕ್ಟ್ ಆಗಿರ್ತೀಯೋ ಅದನ್ನು ನಾವು ಟಿಕ್ಕಾಗಿ ಬರಿತಾ ಹೋಗಬೇಕು. ಅಲ್ಲಿ ನೋಡ್ರಿ, ನೀವೇನು ಬರಿಬೇಕು, ಆನ್ಸರ್ ಬರಿಬೇಕಾದ್ರೆ ಎಕ್ಸಾಮಲ್ಲಿ ಆಪ್ಷನ್ ಬರಿಬೇಕು. ಅದು ಆಪ್ಷನ್ ಮರಿಬಾರ್ದು, ಯಾವತ್ತಿಗೂ ಆಪ್ಷನ್ ಬರಿಬೇಕು. ಅದ್ರ ಜೊತೆಗೆ ಆನ್ಸರು ಬರಿಬೇಕು. 0.25 ಅಂತಕ್ಕಂಥದ್ದನ್ನು ಬರೆದ್ರೆ ಆವಾಗ ನಿನಗೆ ಕರೆಕ್ಟಾಗಿ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ತುಂಬ ಈಸಿ ಇರ್ತಕ್ಕಂಥದ್ದು. ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಹ್ಯಾವಿಂಗ್ ರೇಡಿಯಸ್ r ಅಂಡ್ ಹೈಟ್ h. ತುಂಬ ಈಸಿ ಇದೆ, ಅಂದರೆ ಡೈರೆಕ್ಟ್ ಆಗಿರ್ತಕ್ಕಂಥ ಕ್ವಶನ್. ಏನಿದೆ ಇಲ್ಲಿ, ಫಾರ್ಮುಲಾ ಕೇಳಿದ್ದಾನೆ, ಮತ್ತೇನಿಲ್ಲ. ಫಾರ್ಮುಲಾ ಏನು ಕೇಳಿದ್ದಾನೆ, ದ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ದಾನೆ. ಟೋಟಲ್ ಸರ್ಫೇಸ್ ಏರಿಯಾ ಅಂದರೆ ಏನು, ಯಾವುದು ಕೇಳಿದ್ದಾನೆ? ಇಲ್ಲಿ ನೋಡಿ, ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತಕ್ಕಂಥ. ರೈಟ್ ಸರ್ಕ್ಯುಲರ್ ಸಿಲಿಂಡರ್ ವಿ ನೋ ದಟ್ ವಾಟ್ ಈಸ್ ದಟ್ 2π ಆಫ್ r ಪ್ಲಸ್ h ಅಷ್ಟೇ. ಇದನ್ನು ನಾವೇನಂತ ಕರಿಬೋದು, ಇದೇ ಟೋಟಲ್ ಸರ್ಫೇಸ್ ಏರಿಯಾ TSA ಅಂತ ಕರಿತಾ ಹೋಗ್ತೀವಿ ಅಷ್ಟೇ. TSA ಅದು, ಇನ್ನೇನಿಲ್ಲ.
ಒಂದೊಂದು ಸರ್ತಿ ಏನಾಗುತ್ತೆ ಅದೇ ಕ್ವಶನಲ್ಲಿ ಒಂದೊಂದು ಸರ್ತಿ CSA ಅಂತ ಕೇಳಿದರೆ ಅವಾಗ ಇದಾಗುತ್ತೆ, CSA ಆದೆ. ನಮಗೆ ಕೇಳಿರೋದೇನು ಇವಾಗ TSA ಮಾತ್ರ ಕೇಳಿರೋದ್ರಿಂದ ದ ರೈಟ್ ಆನ್ಸರ್ ಈಸ್ ದಿಸ್ ಒನ್. ಓಕೆನಾ, ಅರ್ಥ ಆಗಿದೆ ತಾನೆ? ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಇಲ್ಲಿ ನೋಡಿ, ಇದು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್. ದ ನಂಬರ್ ದಟ್ ರೆಫರೆನ್ಸ್ ದ ರಿಮೈಂಡರ್, ಭಾಳ ಇಂಪಾರ್ಟೆಂಟ್ ವರ್ಡ್. ನಾವೇನು ಮಾಡಬೇಕು ಅಂದರೆ ಕ್ವಶನ್ನ ಓದಬೇಕಾದ್ರೆ ಏನನ್ನು ಕಂಡುಹಿಡಿಬೇಕು ಅಂತಕ್ಕಂಥದ್ದನ್ನು ನೋಡ್ತಾ ಹೋಗಬೇಕು. ಅಂದರೆ ರಿಮೈಂಡರ್ ವೆನ್ 19 = 6 × 3 + 1 ಕೊಟ್ಟಿದ್ದಾರೆ ಅವರೇ. ಇದನ್ನು ಏನು ಮಾಡಬೇಕು, ನಾವು ಕಂಪೇರ್ ಮಾಡ್ತಾ ಹೋಗಬೇಕು. ಕಂಪೇರ್ ವಿತ್ ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ. ನಮಗೆಲ್ಲರಿಗೂ ಗೊತ್ತಿದೆ ಫಾರ್ಮುಲಾ ಏನದು, A = BQ + R. ಅಲ್ಲಿ ರಿಮೈಂಡರ್ ಮಾತ್ರ ಕೇಳಿದ್ದಾರೆ. ರಿಮೈಂಡರ್ ನೋಡಿ, ಇಲ್ಲಿ ಇದು ರಿಮೈಂಡರ್. ಆರ್ ಅಂದ್ರೆ ಏನಪ್ಪ, ರಿಮೈಂಡರ್. ದೆನ್ ಇಟ್ ಈಸ್ ನೋ ರಿಮೈಂಡರ್ ಮೀನ್ಸ್ ರಿಮೈಂಡರ್ ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಮತ್ತೆ ಅದೇ ಆನ್ಸರ್ ಎಲ್ಲಿದೆ, ಆಪ್ಷನ್ಸ್ ಅಲ್ಲಿ ಹುಡುಕೋಣ. ದಿಸ್ ಈಸ್ ದ ಆನ್ಸರ್. ಒಂದೊಂದು ಸರ್ತಿ ಏನು ಮಾಡ್ತಾರೆ ಅಂದರೆ ರಿಮೈಂಡರ್ ಒಂದೇ ಅಲ್ಲ, ನಮಗೆ ನಾವೇನು ಮಾಡಿರ್ತೀವಿ, ಈ ವರ್ಷದಲ್ಲಿ ರಿಮೈಂಡರ್ ಕೇಳಿದ್ದಾರೆ, ನೆಕ್ಸ್ಟ್ ಇಯರಲ್ಲಿ ಏನು ಮಾಡ್ಬೋದು, ರಿಮೈಂಡರ್ ಬದಲಾಗಿ ಕೋಶೆಂಟ್ ಕೇಳ್ಬೋದು. ಕ್ಯೂ ಅಂದ್ರೆ ಏನು, ಕೋಶೆಂಟ್. ಕೋಶೆಂಟ್ಗೆ ಆನ್ಸರ್ ಎಲ್ಲಿದೆ, 3 ಇಲ್ಲಿದೆ ನೋಡಿ, ಕರೆಕ್ಟಾ? ಎಸ್. ಮತ್ತೆ ಒಂದೊಂದು ಸರ್ತಿ ಏನಾಗ್ತದೆ, ಡಿವೈಸರ್ ಕೇಳ್ಬೋದು. ವಾಟ್ ಈಸ್ ದ ಡಿವೈಸರ್, ಬಿ ಅಂದರೆ ಡಿವೈಸರ್, ಇಲ್ಲಿದೆ ನೋಡಿ ಬಿ ಡಿವೈಸರ್, ಇದನ್ನು ಕೇಳ್ಬೋದು. ಹಾಗಾಗಿ ನಾವು ಏನು ಕೇಳಿದರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ಬೇಕು. ರಿಮೈಂಡರ್ ಕೇಳಿರೋದ್ರಿಂದ ನಾವು ಈಸಿಯಾಗಿ ರಿಮೈಂಡರ್ ಪ್ಲೇಸಲ್ಲಿ ಆರ್ ಇರೋದ್ರಿಂದ 1 ಇದೆ, ಆರ್ ಪ್ಲೇಸಲ್ಲಿ 1 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ಇನ್ ದ ಗಿವನ್ ಫಿಗರ್ PB ಅಂತಕ್ಕಂಥದ್ದು ನೋಡಿ, ಇಲ್ಲಿ PB ಇದೆ. PB ಈಸ್ ಎ ಟ್ಯಾಂಜೆಂಟ್ ಡ್ರಾನ್ ಅಟ್ ದ ಪಾಯಿಂಟ್ A ಟು ದ ಸರ್ಕಲ್ ವಿತ್ ಸೆಂಟರ್ O. O ಇಸ್ ದ ಸೆಂಟರ್, ಅವರೇ ಕೊಟ್ಟಿದ್ದಾರೆ. ಆಂಗಲ್ AOP ಎಲ್ಲಿದೆ ನೋಡಿ, AOP ದಿಸ್ ಈಸ್ ಗಿವನ್. ಎಷ್ಟು, 45 ಡಿಗ್ರಿ ಇದೆ, 45 ಡಿಗ್ರಿ ಇದೆ. ಓಕೆ, ದೆನ್ ದ ಮೆಜರ್ ಆಫ್ ದ ಆ್ಯಂಗಲ್ ಯಾವುದನ್ನು ಕಂಡುಹಿಡಬೇಕು, OPA ಅಂದರೆ ಈ ಆ್ಯಂಗಲ್ನ ಕಂಡುಹಿಡಿತಾ ಹೋಗಬೇಕು. ವಿ ನೋ ದಟ್, ನಮಗೆ ಎಲ್ಲರಿಗೂ ಗೊತ್ತಿದೆ ಏನು, PB ಅಂತಕ್ಕಂಥದ್ದು ಇದು ಟ್ಯಾಂಜೆಂಟ್ ಇದೆ. ಅವಳು ಇದು ಟ್ಯಾಂಜೆಂಟ್ ಏನಾಗಿದೆ, ದ ರೇಡಿಯಸ್ ಇಟ್ ಈಸ್ ಆಲ್ವೇಸ್ 90 ಡಿಗ್ರಿಯಲ್ಲಿ ಇರುತ್ತೆ. 90 ಡಿಗ್ರಿ ಇದೆ, ಅದು ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾದರೆ ಒಂದು ಟ್ರಯಾಂಗಲ್ ಅಲ್ಲಿ ನೋಡಿ, ಸಮ್ ಆಫ್ ದ 3 ಆ್ಯಂಗಲ್ಸ್ ಇನ್ ಟ್ರಯಾಂಗಲ್ ಎಷ್ಟಿರುತ್ತೆ, 180 ಡಿಗ್ರಿ, ಅದು ಗೊತ್ತಿದೆ ನಮಗೆ. ಇವೆರಡನ್ನ ಆ್ಯಡ್ ಮಾಡಿ ಎಷ್ಟಾಗುತ್ತೆ, ಮೈನಸ್. ಇಲ್ಲಿ ನೋಡಿ, ಇವೆರಡನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ, 135 ಆಗುತ್ತೆ. ಮೈನಸ್ ಮಾಡಿ 45, ಕರೆಕ್ಟಾ? 45ನ ಆನ್ಸರ್ನ ಹುಡುಕ್ತಾ ಹೋಗ್ಬೇಕು. ಎಲ್ಲಿದೆ 45, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ವಾ, ಈಸಿ ಇದೆ ತಾನೆ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ 6th 6ನೇ ಕ್ವಶನ್. ಇನ್ ದ ಗಿವನ್ ಫಿಗರ್ ಇಫ್ DE ಈಸ್ ಪ್ಯಾರಲಲ್ ಟು ದಿ BC, DE ಏನಾಗಿದೆ, ಪ್ಯಾರಲಲ್ ಟು ದಿ BC, ದೆನ್ ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಇದು ಯಾವುದಿದು, ಥೇಲ್ಸ್ ಥಿಯರಮ್. ಥೇಲ್ಸ್ ಥಿಯರಮ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ವಾಟ್ ಈಸ್ ದ ರೇಷಿಯೋ ಆಫ್ ಥೇಲ್ಸ್ ಥಿಯರಮ್? ಥೇಲ್ಸ್ ಥಿಯರಮ್ನ ರೇಷಿಯೋ ಏನಿದೆ, AD ಡಿವೈಡೆಡ್ ಬೈ DB ಈಕ್ವಲ್ಸ್ AE ಡಿವೈಡೆಡ್ ಬೈ EC. ಇದು ಥೇಲ್ಸ್ ಥಿಯರಮ್ನ ರೇಷಿಯೋ, ಹೌದಾ? ಆ ಥೇಲ್ಸ್ ಥಿಯರಮ್ ರೇಷಿಯೋ ನಮ್ಗೆ ಗೊತ್ತಾಗಿದೆ. ಇವಾಗ ಈ ಆಪ್ಷನ್ಸಲ್ಲಿ ಹುಡುಕ್ತಾ ಹೋಗೋಣ ಅಷ್ಟೇ. ಎಲ್ಲಿದೆ ನೋಡೋಣ. ಫಸ್ಟ್ ನೋಡಿ, ಇಲ್ಲಿ AD/DB ಎಲ್ಲ ಫಸ್ಟ್ ಇದನ್ನು ನೋಡೋಣ, ಇಲ್ಲಿಲ್ಲ. ಮತ್ತು ಇಲ್ಲಿ ನೋಡೋಣ, AD/DB ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನಮಗೆ. ಆಮೇಲೆ ಇಲ್ಲಿ ನೋಡಿ AE ಬರಬೇಕು. AE ಅಂದರೆ AC ಬಂದಿದೆ, ಇದು ರಿವರ್ಸ್ ಆಗಿದೆ, ಅದು ಬರಲ್ಲ. ಮತ್ತು ತರ್ಡ್ಗೆ ಹೋಗೋಣ. ತರ್ಡ್ ಆಪ್ಷನಲ್ಲಿ ಇಲ್ಲಿದೆ AD/DB ಇದೆ. ಆಮೇಲೆ AE/C. ಎಸ್, ಕರೆಕ್ಟ್ ಆನ್ಸರ್. ನಾವೇನು ಮಾಡಬೇಕಂದ್ರೆ ಅದು ಯಾವುದು ಫಾರ್ಮುಲಾ ಇದೆಯೋ ಅದನ್ನು ಬರ್ಕೊಂಡಾದಮೇಲೆ ಇದರಲ್ಲಿ ನಾವು ಹುಡುಕ್ತಾ ಹೋದರೆ ತುಂಬ ಈಸಿಯಾಗಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಮಾರ್ಕ್ಸ್ನ ಈಸಿಯಾಗಿ ಸಹ ನಾವು ಪಡಿಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಇಕ್ವೇಶನ್ 4x + 5y - 10 = 0. ಫಸ್ಟ್ ಇಕ್ವೇಶನ್. ಎರಡನೇ ಇಕ್ವೇಶನ್ ನೋಡ್ತಾ ಹೋಗೋಣ. 8x + 10y + 20 = 0. ಇದು ಈಕ್ವೇಶನ್ಸ್ ಕೊಟ್ಟಿದ್ದಾರೆ. ಅವ್ರು ಏನು ಕೇಳ್ತಿದ್ದಾರೆ, ಈ ಎರಡು ಈಕ್ವೇಶನ್ಸಲ್ಲಿ ಇಂಟರ್ಸೆಕ್ಟಿಂಗ್ ಲೈನ್ಸ್ ಬರುತ್ತಾ, ಅಥವಾ ಪರ್ಪೆಂಡಿಕ್ಯುಲರ್ ಲೈನ್ ಬರುತ್ತಾ, ಅಥವಾ ಕೋಇನ್ಸಿಡೆಂಟ್ ಲೈನ್ಸ್ ಬರುತ್ತಾ, ಅಥವಾ ಪ್ಯಾರಲಲ್ ಲೈನ್ಸ್ ಬರುತ್ತಾ ಅಂತ ಚೆಕ್ ಮಾಡಬೇಕು. ಹೇಗೆ, ನಾವೇನು ಮಾಡೋಣ, ಯಾವುದೇ ಈಕ್ವೇಶನ್ನ ಚೆಕ್ ಮಾಡ್ತಾ ಹೋಗಿ ಫಸ್ಟ್ ಏನು ಮಾಡಬೇಕು, A1/A2 ಕಂಡುಹಿಡಿತಾ ಹೋಗಬೇಕು. A1/A2 ಅಂತಕ್ಕಂಥದ್ದು ನೋಡೋಣ. A1/A2 ಏನಿದೆ, A1 ಯಾವುದು ಇದೆ ತಾನೇ, A1 ಬರೆಯೋಣ. 4/A2 ಅಂದರೆ ಯಾವುದು, 8 ಇದೆ.
ಇಲ್ಲಿ ನೋಡಿ 4 1s 4 2s equals 1/2. ಕರೆಕ್ಟ್? ಎಸ್, ರೈಟ್ ಆನ್ಸರ್. ನೆಕ್ಸ್ಟ್ ಬಿಗೆ ಹೋಗೋಣ. b1/b2 ಅಂತ ತಗೊಳ್ಳೋಣ. ವಾಟ್ ಈಸ್ b1/b2? b1 ಅನ್ನೋದು ಏನಿದೆ? 5 ಇದೆ. 5 ಡಿವೈಡ್ ಬೈ b2 ಎಷ್ಟಿದೆ? 10 ಅನ್ನೋದಿದೆ. ನೋಡಿ 5 1s 5 2s ದೆನ್ ಹಾಗೆ 1/2 ಬಂತ ಆನ್ಸರ್. ನೆಕ್ಸ್ಟ್ ಇನ್ನೊಂದು ಮಾಡ್ತಾ ಹೋಗೋಣ. ಯಾವ್ದು ಇನ್ನೊಂದು ಯಾವ್ದು ಹೇಳಿ? ಎಸ್, c1/c2. ಕರೆಕ್ಟ್, ಕರೆಕ್ಟ್. ನೆಕ್ಸ್ಟ್ c1 ಏನಿದೆ? -10 ಇದೆ ವ್ಯಾಲ್ಯೂ. c2 ಎಷ್ಟಿದೆ? ಇಲ್ಲಿದೆ ನೋಡಿ, ದಟ್ ಈಸ್ 20. ಇವಾಗ ಡಿವೈಡ್ ಮಾಡಿ. 10 1s 10 2s ಈಕ್ವಲ್ಸ್ -1/2. ಇಲ್ಲಿ ನೋಡ್ತಾ ಹೋಗೋಣ, ರೇಷಿಯೋ ನೋಡ್ತಾ ಹೋಗಿ. 1/2 1/2 ಇಲ್ಲಿ ನಾಟ್ ಈಕ್ವಲ್ ಬಂತು. ಕರೆಕ್ಟಾ? ದೇರ್ ಫೋರ್ ನಮಗೆ ಗೊತ್ತಿದೆ ಇದು ಏನು? a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2. ಆರ್ ಇಲ್ಲಿ c2 ಇದು ಈಸ್ ನಾಟ್ ಈಕ್ವಲ್ ಇರೋದ್ರಿಂದ ದಿಸ್ ಈಸ್ ಯಾವುದು ಕಂಡೀಷನ್? ಪ್ಯಾರಲಲ್ ಲೈನ್ಸ್ಗೆ ಕಂಡೀಷನ್ ಇದೆ. ಕರೆಕ್ಟ್ ಅಲ್ವಾ? ಪ್ಯಾರಲಲ್ ಲೈನ್ಸ್ ಬರುತ್ತೆ ಇದು. ಅದೇ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದ್ರೆ ಫಸ್ಟ್ ಅಲ್ಲೇ ಬಂದ್ಬಿಡ್ತಿತ್ತು. ಏನು ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಫಾರ್ಮುಲಾ ಏನು ಹೇಳಿ? ಕಂಡೀಷನ್ a1/a2 ಈಸ್ ನಾಟ್ ಈಕ್ವಲ್ ಟು ದಿ b1/b2. ಹೌದಾ? ಫಸ್ಟ್ ಅಲ್ಲೇ ಗೊತ್ತಾಗ್ಬಿಡ್ತಿತ್ತು. ಆದರೆ ಅಲ್ಲಿ ಈಕ್ವಲ್ ಆಗಿದ್ದಾವೆ, ಅದಕ್ಕೆ ನಾವು ಮುಂದುವರಿಲೇಬೇಕಾಗುತ್ತೆ. ದಟ್ ಈಸ್ ರೈಟ್ ಆನ್ಸರ್. ಯಾವುದಪ್ಪ ಅದು ಅಂದರೆ ಪ್ಯಾರಲಲ್ ಲೈನ್ಸ್. ಓಕೆ, ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹಾಗಾದ್ರೆ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್. ಇಲ್ಲಿ ನೋಡಿ, ಭಾಳ ಇಂಪಾರ್ಟೆಂಟ್ ಇದು. ಇದು ಯಾವ ಚಾಪ್ಟ್ರಲ್ಲಿ ಬರ್ತದೆ? ಯಾರು ಹೇಳ್ತೀರಾ ಇದು? ಓಕೆ, ಇದು ಯಾವ ಚಾಪ್ಟರ್ ಅಂದರೆ ಕೋಆರ್ಡಿನೇಟ್ ಜಾಮಿಟ್ರಿ. ಕೋಆರ್ಡಿನೇಟ್ ಜಾಮಿಟ್ರಿ ಕರೆಕ್ಟ್ ಇದೆ ತಾನೆ? ಕೋಆರ್ಡಿನೇಟ್ ಜಾಮಿಟ್ರಿ. ಕೋಆರ್ಡಿನೇಟ್ ಜಾಮಿಟ್ರಿಯಲ್ಲಿ ಏನು ಕೇಳಿದ್ದಾರೆ? ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8, 3 ಆನ್ ಎ ಎಕ್ಸ್ ಆಕ್ಸಿಸ್. ನೋಡಿ, ಆನ್ ದ ಎಕ್ಸ್ ಆಕ್ಸಿಸ್, ಸಾರಿ, ಫ್ರಮ್ ದ ಎಕ್ಸ್ ಆಕ್ಸಿಸ್. ಇದು ಫ್ರಮ್ ದ ಎಕ್ಸ್ ಆಕ್ಸಿಸ್ ಭಾಳ ಇಂಪಾರ್ಟೆಂಟ್ ವರ್ಡ್. ನೋಡ್ಕೊಳ್ರಿ, ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ಕೇಳಿದಾಗ ನಾವು ಭಾಳ ತುಂಬ ಕೇರ್ಫುಲ್ ಆಗಿ ಅದನ್ನು ಸ್ಟಡಿ ಮಾಡ್ತಾ ಹೋಗಬೇಕು. ಯಾಕೆ? ಈಸಿಯಾಗಿ ಒಂದು ಮಾಸ್, ನೋ ಕ್ಯಾಲ್ಕುಲೇಷನ್, ಓನ್ಲಿ ಐಡೆಂಟಿಫಿಕೇಶನ್. ಇಲ್ಲಿ ಐಡೆಂಟಿಫಿಕೇಶನ್ ಮಾಡಿದ್ರೆ ಸಾಕು. ಹೇಗೆ ಮಾಡ್ತೀಯಾ ಐಡೆಂಟಿಫಿಕೇಶನ್? ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ -8, 3 ಅಂತಕ್ಕಂಥದ್ದು ಇದೆ. ಫ್ರಮ್ ದ ಎಕ್ಸ್ ಆಕ್ಸಿಸ್ ನಾವು ಯಾವಾಗಲೂ ಇದು ಎಕ್ಸ್ ಕೋಆರ್ಡಿನೇಟ್ ಮತ್ತು ವೈ ಕೋಆರ್ಡಿನೇಟ್ ಅಂತ ತೊಗೊತೀವಿ. ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ತೊಗೊಂಡಾಗ ವೈ ಕೋಆರ್ಡಿನೇಟ್ ಬೆಲೆಯನ್ನು ಬರಿತಾ ಹೋಗಬೇಕು. ವೈ ಕೋಆರ್ಡಿನೇಟ್ ಬೆಲೆ. ಹೌದಾ? ನೋಡ್ತಾ ಹೋಗೋಣ ಯಾವುದಂತ. ಆಪ್ಷನ್ಸ್ ಚೆಕ್ ಮಾಡೋಣ. ಆಪ್ಷನ್ಸ್ ಯಾವುದಿದೆ? 3 ತಾನೆ? ಎಸ್, 3 ಯೂನಿಟ್ಸ್ ಇದೆ ಕರೆಕ್ಟ್ ಆನ್ಸರ್. ಎಷ್ಟು ಈಸಿಯಾಗಿ ನೋಡ್ರಿ. ಇಲ್ಲಿ ದ ಡಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ -8, 3 ಫ್ರಮ್ ದ ಎಕ್ಸ್ ಆಕ್ಸಿಸ್. ನಾವು ಡಿಸ್ಟೆನ್ಸ್ ಫಾರ್ಮುಲಾ ಹಾಕ್ಕೊಳ್ಬಾರ್ದು ಇಲ್ಲಿ, ಇಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಯಾಕೆ? ಫ್ರಮ್ ದ ಎಕ್ಸ್ ಆಕ್ಸಿಸ್ ಅಂತ ಹೇಳಿರೋದ್ರಿಂದ ನಾವು ಡೈರೆಕ್ಟಾಗಿ ಇದನ್ನು ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೋಡಿ, ಇವು ಏನಾಗ್ತಿದೆ ಅಂದರೆ ಇವು ಫಸ್ಟ್ ಆಬ್ಜೆಕ್ಟಿವ್ ಟೈಪಿಗೆ ಸಂಬಂಧಪಟ್ಟಿರ್ತಕ್ಕಂಥ 1 ರಿಂದ 8 ಅಂಕಗಳು ನಿಗದಿರುತ್ತದೆ. ಆ 8 ಅಂಕದಲ್ಲಿ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆ ಆಬ್ಜೆಕ್ಟಲ್ಲಿ ನಾವು ಕರೆಕ್ಟಾಗಿ ಮಾಡ್ತಾ ಹೋದರೆ ನಿಮಗೆ ಯಾವ ಆಪ್ಷನ್ಸ್ ಬಂದಿರುತ್ತೆ ಅದನ್ನು ನೋಡಬೇಕು, ಗಮನ ಇಟ್ಟು ಅದನ್ನು ನೋಡಿ ಕರೆಕ್ಟಾಗಿ ಹಾಕಬೇಕು. ಹಾಗಾದರೆ ಕರೆಕ್ಟಾಗಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ. ಆಪ್ಷನ್ನು ಬರೀಬೇಕು, ಅದ್ರ ಜೊತೆಗೆ ಆನ್ಸರು ಬರೀಬೇಕು. ಅದು ಗಮನದಲ್ಲಿ ಇಟ್ಕೊಳ್ಳಿ. ಫಸ್ಟ್ 1 ಮಾರ್ಕ್ಸ್ ಎಂದು ಅಂದರೆ 8 × 1. ಇದರಲ್ಲಿ 1 ಮಾರ್ಕ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೋಡಿ, ಎಕ್ಸ್ಪ್ರೆಸ್ ದ ಡಿನಾಮಿನೇಟರ್. ಇಲ್ಲಿ ಕೇಳಿದ್ದಾರೆ ಡಿನಾಮಿನೇಟರ್ ಆಫ್ 7/80 ಇನ್ ದ ಫಾರ್ಮ್ ಆಫ್ 2 to the power of n and 5 to the power of m. ನಾವೇನು ಮಾಡಬೇಕಂದ್ರೆ, ಇದು ಯಾವ ಚಾಪ್ಟರ್ ಅಂತ ಹೇಳ್ತೀರಾ ಯಾರಾದ್ರು? ಎಸ್, ರಿಯಲ್ ನಂಬರ್ಸ್. ಕರೆಕ್ಟ್. ಇದು ರಿಯಲ್ ನಂಬರ್ಸಲ್ಲಿ ಬರ್ತಕ್ಕಂಥದ್ದು ಕ್ವಶನ್. ಈ ರಿಯಲ್ ನಂಬರ್ಸಲ್ಲಿ ಏನು ಹೇಳಿದ್ದಾರೆ ಅಂದರೆ 80 ಅಂತಕ್ಕಂಥದ್ದು ಡಿನಾಮಿನೇಟರ್ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು? 2 to the power of n ಮತ್ತು 5 to the power of m ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕು. ಹೆಂಗೆ? ನಮಗೆ ಅದು ಗೊತ್ತಿದೆ ಯಾವ ರೀತಿಯಾಗಿ ನಾವು ಮಾಡಬೇಕು ಅಂತಕ್ಕಂಥದ್ದು. ಹೆಂಗೆ ಮಾಡ್ತೀಯಾ? ಇಲ್ಲ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಇಲ್ಲೇ ಬರೀತೀನಿ. ಯಾವುದು? 80 ಅಂತ ಇದೆ, ಡಿನಾಮಿನೇಟರ್ 80 ಇದೆ. ಆ 80ನ ಡಿವೈಡ್ ಮಾಡ್ತಾ ಹೋಗೋಣ. ಎಷ್ಟಿಂದ ಮಾಡೋಣ? 2 ಇಂದ ಮಾಡ್ತಾ ಹೋಗೋಣ. ಓಕೆನಾ? 2 4s 8 0 ಮತ್ತು 2 ಇಂದ ಮಾಡಿ. 2 2s ಮತ್ತು 0 ಮತ್ತು 2 ಇಂದ 2 1s ಅಗೇನ್ 0. ನೆಕ್ಸ್ಟ್ 2 ಇಂದನೇ ಮಾಡಿ. 2 5s ಆಗ ನೆಕ್ಸ್ಟ್ 5 1s ಬಂತಿದೆ. ಎಸ್, ವಿ ಕ್ಯಾನ್ ರೈಟ್ ಹಿಯರ್. ಇದಕ್ಕೆ ದೇರ್ ಫೋರ್ ಏನಂತ ಬರೀಬೋದು? 80 ಏನು ಬರೀಬೋದು ಅಂದರೆ 80 ಈಕ್ವಲ್ಸ್ ಇದು 2 power n ಮತ್ತು 5 power m ಅಲ್ಲಿ ಮಾತ್ರ ನಾವು ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋದು. ಹೌದಾ? ನೋಡೋಣ 2 power ಅನ್ನು ನೋಡೋಣ. 2 power ಎಷ್ಟಿದ್ದಾವೆ? 1 2 3 4 ಬರೀ. ನೆಕ್ಸ್ಟ್
ನೆಕ್ಸ್ಟ್ ಏನಿದೆ ಇಂಟು ವಿ ಹ್ಯಾವ್ ಟು ರೈಟ್ 5 to the power of ಹೌ ಮೆನಿ 5s ಆರ್ ದೇ ಓನ್ಲಿ 1 is there then we have to write 1 ಇಷ್ಟನ್ನ ಬರೋದೆ ವಿ ಗಾಟ್ 1 ಮಾರ್ಕ್ಸ್ ಹೌದಾ. ಒಂದೊಂದು ಸತಿ ಇದನ್ನೇ 2 ಮಾರ್ಕ್ಸಿಗೆ ಹೇಗೆ ಕೇಳ್ತಾರೆ ಇದುವಾಗ ಏನಾಗುತ್ತೆ ಇದೇ ಕ್ವಶನ್ನಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಕೇಳ್ತಾರೆ ಅವಾಗ ವ್ಯಾಲ್ಯೂ ಆಫ್ ಎನ್ 4 ಬರೀಬೇಕು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್ ಅಂತ ಎಮ್ ಅಂತ ಕೇಳ್ತಾರೆ ಹಾಗಾಗಿ ಎಮ್ ಬೆಲೆ ಎಷ್ಟು ಅಂತ ದಟ್ ಈಸ್ 1. ಅವಾಗ ಇಷ್ಟನ್ನೆಲ್ಲ ಮಾಡಿ ಇದನ್ನು ಐಡೆಂಟಿಫೈ ಮಾಡ್ತಾ ಹೋದರೆ ನಮಗೆ 2 ಮಾರ್ಕ್ಸ್ ಸಿಗುತ್ತೆ ಅಷ್ಟೇ. ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ ಹೌದಲ್ವಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ, ತುಂಬ ಈಸಿ ಇದೆ. ಮತ್ತೆ ಇಫ್ ದ ಪೇರ್ ಆಫ್ ಲೈನ್ಸ್ ರೆಪ್ರೆಸೆಂಟೆಡ್ ಬೈ ದ ಲೀನಿಯರ್ ಇಕ್ವೇಶನ್, ಇಲ್ಲಿ ಲೀನಿಯರ್ ಇಕ್ವೇಶನ್ ಕೊಟ್ಟಿದ್ದಾರೆ x plus 2y minus 4 is equal to 0 and ax plus by minus 12 equals 0. ಅವರೇನು ಹೇಳಿದ್ದಾರೆ ಆರ್ ಕೋಇನ್ಸಿಡೆಂಟ್ ಲೈನ್ಸ್, ಅವರೇ ಹೇಳ್ಬಿಟ್ಟಿದ್ದಾರೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ, ಇಲ್ಲಿ ಎ ಮತ್ತು ಬಿ ವ್ಯಾಲ್ಯೂನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಎ ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ, ತುಂಬ ಈಸಿಯಾಗಿ ಹೋಗ್ಬೋದು ಇದನ್ನು. ಫಸ್ಟ್ ನಾನೇನು ಮಾಡ್ತೀನಿ a1/a2 ಕಂಡುಹಿಡಿಯೋಣ ನಾವು. a1/a2 ನಿಮಗೆ ಗೊತ್ತಿದೆ. ಕೋಇನ್ಸಿಡೆಂಟ್ ಕಂಡೀಷನ್ ಏನು ಹೇಳಿ, ಯಾವುದಾ a1/a2 ಕರೆಕ್ಟ್ ಹೇಳಿ. b1/s(b2) ಈಕ್ವಲ್ಸ್ c1/c2. ದಿಸ್ ಈಸ್ ದ ಕಂಡೀಷನ್ ಫಾರ್ ಕೋಇನ್ಸಿಡೆಂಟ್ ಲೈನ್ಸ್. ಹಾಗಾದರೆ ನಮಗೇನು ಬೇಕಿರೋದು ಎ ಬಿ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಹೇಳಿದರೆ ಫಸ್ಟ್ ಇದನ್ನು ಬರೀತಾ ಹೋಗ್ತೀನಿ. ಇವಾಗ a1/a2 ಎಷ್ಟಿದೆ, ವಾಟ್ ಈಸ್ ದ a1 ಇಲ್ಲಿ ನೋಡಿ ಇಲ್ಲಿದೆ, ಇದು a1, ಇದ್ರ ಏನಿಲ್ಲ ಅಂದರೆ 1 ಇರುತ್ತೆ ಹೌದಾ. ದಟ್ ಈಸ್ 1/a2 ಅಂದರೆ ಎಷ್ಟಿದೆ, ವಾಟ್ ಈಸ್ a2 ದಟ್ ಈಸ್ ಎಲ್ಲಿದೆ ಇಲ್ಲಿದೆ ಎ ಆಯಿತು a2 ಅಂದರೆ ಈಕ್ವಲ್ಸ್ b1 ಅಂದರೆ ಎಷ್ಟಿದೆ, ವಾಟ್ ಈಸ್ ದ b1 ಹಿಯರ್ 2 ಇದೆ ಬೈ b2 ಎಷ್ಟಿದೆ, b2 ಮೀನ್ಸ್ b ಓನ್ಲಿ ಎಸ್ ಬಿ. ಇವಾಗ ನೋಡೋಣ ಅದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗ್ತೀನಿ. ಹೌ ಇಟ್ ಈಸ್ ಲೈಕ್ ದಿಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್, ಇದನ್ನು ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತ ಹೇಳ್ತಾ ಹೋಗ್ತೀವಿ. ಇವಾಗ ಏನು ಮಾಡಿ ಬರೀಬೋದು ಇದನ್ನು, ವಿ ಕ್ಯಾನ್ ರೈಟ್ ಇಟ್ ಇಂಪ್ಲೈಸ್ 1 ಇಲ್ಲಿ ನೋಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 2 ಈಕ್ವಲ್ಸ್ a/b. ಹಾಗಾದರೆ a ಈಕ್ವಲ್ಸ್ 1 ಆ್ಯಂಡ್ b ಈಕ್ವಲ್ಸ್ 2. ಇಷ್ಟೇ ಆನ್ಸರ್. 1 ಮಾರ್ಕ್ಸಿಗೆ ಬೇಕಾಗಿರ್ತಕ್ಕಂಥ ಆನ್ಸರ್ ಇಷ್ಟೇ. ಈಸಿ ಇದೆ ತಾನೆ. ಏನು ಮಾಡಿದ್ದೀವಿ, a1/a2 ಬರ್ಕೊಂಡಿದ್ದೀನಿ, b1/b2 ಬರ್ಕೊಂಡೆ, c1/c2 ನಾನು ತೊಗೊಳ್ಲಿಲ್ಲ. ಯಾಕೆ, ಅದು ನೋ ನೀಡ್ ಟು ರೈಟ್, ಅದೇನು ಬೇಕಾಗಿಲ್ಲ. ಓಕೆನಾ, ಇಷ್ಟರಲ್ಲೇ ಬಂದುಬಿಡುತ್ತೆ ಆನ್ಸರ್ ನಮಗೆ. ಅದಕ್ಕೆ ಏನು ಮಾಡಿದ್ದೀನಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. a1 ಈಕ್ವಲ್ಸ್ 1 ಆ್ಯಂಡ್ a ಈಕ್ವಲ್ಸ್ 1, b ಈಕ್ವಲ್ಸ್ 2 ಬಂದುಬಿಡ್ತಾ ಆನ್ಸರ್. ಓಕೆನಾ, ಅರ್ಥ ಆಯ್ತಾ ಇದನ್ನು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಯಾವುದು 11th ಕ್ವಶನ್. ಏನಿದೆ 11th ಕ್ವಶನು, ಟ್ರಯಾಂಗಲ್ ಕೊಟ್ಟಿದ್ದಾರೆ. ಟ್ರಯಾಂಗಲ್ ಎ ಬಿ ಸಿ ಈಸ್ ಸಿಮಿಲರ್ ಟು ದಿ ಟ್ರಯಾಂಗಲ್ ಪಿ ಕ್ಯೂ ಆರ್. ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ 64 centimeters square and the area of the triangle PQR is 100 centimeters square. If AB equals 8 centimeter, then find the length of PQ. ತುಂಬ ಈಸಿ ಇದೆ. ಯಾವ ಚಾಪ್ಟರ್ ಇದು, ಎಸ್ ಟ್ರಯಾಂಗಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟರ್. ಆ ಚಾಪ್ಟ್ರಲ್ಲಿ ಫಾರ್ಮುಲಾ ನಮಗೆಲ್ಲ ಗೊತ್ತಿದೆ. ಇದು ಯಾವ್ದು ಫಾರ್ಮುಲಾ, ಟ್ರಯಾಂಗಲ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಡಿವೈಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಈಕ್ವಲ್ಸ್, ಇಲ್ಲಿ ನೋಡೋಣ ಯಾವುದು ಸೈಡ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಎ ಬಿ ಕೊಟ್ಟಿದ್ದಾರೆ, ಇಲ್ಲಿ ಪಿ ಕ್ಯೂ ಕೊಟ್ಟಿದ್ದಾರೆ. ಫಸ್ಟ್ ಫಾರ್ಮುಲಾ ಕಂಪ್ಲೀಟ್ ಹಾಕೊಂಬೇಡ, ಆಮೇಲೆ ಅದನ್ನು ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಎ ಬಿ ಅಂತ ತೊಗೊಳ್ಳೋಣ, ಎ ಬಿ ಡಿವೈಡ್ ಬೈ ಪಿ ಕ್ಯೂ, ಎ ಬಿ ಬೈ ಪಿ ಕ್ಯೂ ಹೋಲ್ ಸ್ಕ್ವಯರ್. ಇದು ಹೋಲ್ ಸ್ಕ್ವೇರ್ ಬಿಟ್ಟರೆ ನಮಗೆ ಆನ್ಸರ್ ಬರೋದಿಲ್ಲ, ಅದಕ್ಕೆ ಹೋಲ್ ಸ್ಕ್ವೇರ್ ಬರೀಲೇಬೇಕು. ಇದ್ರ ವ್ಯಾಲ್ಯೂ ಗೊತ್ತಿದೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಒನ್, ಸಿ ವಿ ಹ್ಯಾವ್ ಟು ರೈಟ್ ಹಿಯರ್ 64 ಡಿವೈಡ್ ಬೈ 100 ಈಕ್ವಲ್ಸ್ ಎ ಬಿ ಬೈ ಇದು ಕೊಟ್ಟಿದ್ದಾರೆ ಎ ಬಿ. ವಾಟ್ ಈಸ್ ದ ಎ ಬಿ 8, ಪಿ ಕ್ಯೂ ಗೊತ್ತಿಲ್ಲ, ಹಾಗೆ ಬರೆಯೋಣ ಪಿ ಕ್ಯೂ ಹೋಲ್ ಸ್ಕ್ವಯರ್. ಇದನ್ನು ನೋಡಿ ಇಂಪ್ಲಾಯ್ಸ್ ಅಂದರೆ ಅದನ್ನು ಹೇಗೆ ಬರೀಬೋದು ಅಂತಂದರೆ, ಇದನ್ನು ನೋಡಿ ಸ್ಕ್ವೇರ್ನ ತೆಗಿತಿದ್ದೀನಿ ಅಂದರೆ ಇಲ್ಲಿ ಸ್ಕ್ವೇರ್ ರೂಟ್ ಹಾಕಬೇಕು. ರೈಟ್ ಸೈಡಲ್ಲಿ ಸ್ಕ್ವೇರ್ ತೆಗೆದ್ರೆ ಲೆಫ್ಟ್ ಸೈಡಲ್ಲಿ ಏನು ಮಾಡಬೇಕು, ಸ್ಕ್ವೇರ್ ರೂಟನ್ನು ಹಾಕ್ತಾ ಹೋಗಬೇಕು. ಅಂದರೆ ಸ್ಕ್ವೇರ್ ರೂಟ್ ಆಫ್ 64 ಬೈ ಸ್ಕ್ವೇರ್ ರೂಟ್ ಆಫ್ 100 ಈಕ್ವಲ್ಸ್
8 by ಪಿ ಕ್ಯೂ ಆಗುತ್ತೆ. 8 by ಪಿ ಕ್ಯೂ. ಇದು 8 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 64 8 and square root of 100 10 equals 8 by ಪಿ ಕ್ಯೂ. ಕರೆಕ್ಟ್. ಅಗೇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅವಾಗ ಏನಾಗುತ್ತೆ, ಪಿ ಕ್ಯೂ ಈಕ್ವಲ್ಸ್ ಏನಾಗ್ತಿದೆ 8. ಇಲ್ಲಿ ನೋಡಿ, ಇದು ಮೇಲೆ ಹೋಗುತ್ತೆ ಇಂಟು ಡಿನಾಮಿನೇಟರ್ ಇದೆ, ನ್ಯೂಮಿನೇಟರ್ಗೆ ಹೋಗುತ್ತೆ. ದೆನ್ ಡಿವೈಡ್ ಬೈ ಸಿ 8 ವಿಲ್ ಕಮ್ಸ್ ಡಿನಾಮಿನೇಟರ್. 8 ones 8 ones. ಪಿ ಕ್ಯೂ ಈಕ್ವಲ್ಸ್ 10 ಆಯ್ತಲ್ವಾ. ನಾವಿಲ್ಲಿ ಏನು ನೋಡ್ರಿ, ಯೂನಿಟ್ ಇಂಪಾರ್ಟೆಂಟ್, ಸೆಂಟಿಮೀಟರ್. 10 centimeter. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಗುತ್ತಾ? ಈಸಿ ಇದೆ ತಾನೆ. ಫಾರ್ಮುಲಾ ಕರೆಕ್ಟಾಗಿ ಬರೀಬೇಕು. ಫಸ್ಟ್ ನಾವು ಫಾರ್ಮುಲಾ ಬರ್ಕೊಂಡ್ರೆ ಮಾತ್ರ ನಮಗೆ ಅದು ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 12th ಕ್ವಶನ್ ನೋಡ್ತೋಗೋಣ. ಫಸ್ಟ್ ಡಿಸ್ಕ್ರಿಮಿನೆಂಟ್ಗಿಂತ ಮುಂಚೆ 12th ಕ್ವಶನ್. ಎಕ್ಸ್ಪ್ರೆಸ್ ದ ಇಕ್ವೇಷನ್ ಎಕ್ಸ್ ಆಫ್, ಇಲ್ಲಿ ನೋಡಿ ಭಾಳ ಈಸಿ ಇದೆ, ತುಂಬ ಈಸಿ ಇದೆ. ಎಕ್ಸ್ ಆಫ್ 2 + x = 3 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀಬೇಕು ಅಷ್ಟೇ, ಅದೇನು ಇನ್ನೇನಿಲ್ಲ. ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಬರೀಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಹೇಗೆ ಬರೀಬೇಕಂದ್ರೆ ಎಕ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಮಾಡ್ತಾ ಹೋಗಿ x × 2 ಅಂದರೆ ಏನಾಗುತ್ತೆ, ದಟ್ ಈಸ್ 2x ಪ್ಲಸ್ x × x ವಾಟ್ ವಿಲ್ ಗೆಟ್ x² ಈಕ್ವಲ್ಸ್ 3 ಆಯಿತು. ಆದರೆ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇನ್ನೂ ಬಂದಿಲ್ಲ. ನಾವೇನು ಮಾಡಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ ಹೆಂಗಿದೆ? ಸ್ಟ್ಯಾಂಡರ್ಡ್ ಫಾರ್ಮ್ ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್? ax² ಪ್ಲಸ್ bx ಪ್ಲಸ್ c = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್. ಅದೇ ಫಾರ್ಮ್ಯಾಟಲ್ಲಿ ನಾವು ಇದನ್ನು ಈಕ್ವೇಷನ್ನ ಬರಿತಾ ಹೋಗೋಣ. ಫಸ್ಟ್ ಇಲ್ಲಿ ನೋಡಿ, x² ಅಲ್ಲೇ ಇದೆ, ಅದನ್ನು ಫಸ್ಟ್ ಬರೀತೀನಿ. ಪ್ಲಸ್ ಇಲ್ಲಿ 2x ಇದೆ, 2x ಬರೀಬೇಕು. ಈ ಪ್ಲಸ್ ಇರೋದನ್ನು ನೋಡಿ ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರಬೇಕು, ಮೈನಸ್ ಆಗುತ್ತೆ. -3 = 0. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್. ಈ ಇಕ್ವೇಷನ್ನ ಸ್ಟ್ಯಾಂಡರ್ಡ್ ಫಾರ್ಮ್. ದಿಸ್ ಈಸ್ ನೋಡಿ, ಇಷ್ಟು ಈಸಿ ಆಗಿದೆ. ಇಷ್ಟನ್ನ ಬರೋದು ಸಾಕು, 1 ಮಾರ್ಕ್ಸ್. ಹೌದಾ? ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗೇ ನೋಡಿರಿ, ಇದರಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಮಿನೆಂಟ್ ಅಂತಕ್ಕಂಥದ್ದು ಮತ್ತೊಂದು ಸರ್ತಿ ಕೇಳಿದ್ದಾರೆ. ಅದೇ ಕ್ವಾಡ್ರಾಟಿಕ್ ಈಕ್ವೇಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಚಾಪ್ಟ್ರಲ್ಲಿ ಮತ್ತೊಂದು ಕ್ವಶನ್. ಎಷ್ಟು ಈಸಿಯಾಗಿದೆ. ಡಿಸ್ಕ್ರಿಮಿನೆಂಟ್ ಎಸ್, ಯಾರಾದ್ರು ಹೇಳ್ತೀರಾ ಡಿಸ್ಕ್ರಿಮಿನೆಂಟ್ ಅಂದರೆ ಏನು ಹೇಳಿ? ಎಸ್, ಕರೆಕ್ಟ್. ಹೌದು, ಅಂದರೆ ಡೆಲ್ಟಾ ಈಸ್ ಈಕ್ವಲ್ ಟು b² - 4ac ಅಂತ. ಡಿಸ್ಕ್ರಿಮಿನೆಂಟ್ ಮೀನ್ಸ್ ದಟ್ ಒನ್. ಫಸ್ಟ್ ಹಾಗಾದರೆ ಕಂಪೇರ್ ಮಾಡ್ತಾ ಹೋಗೋಣ. ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇಲ್ಲಿದೆ. ವಾಟ್ ಈಸ್ ದ a ವ್ಯಾಲ್ಯೂ? 2. ವಾಟ್ ಈಸ್ ದ b ವ್ಯಾಲ್ಯೂ? -4. ವಾಟ್ ಈಸ್ ದ c ವ್ಯಾಲ್ಯೂ? 3. ಈ ವ್ಯಾಲ್ಯೂಸ್ ಏನಿದಾವೆ ಈ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಾಟ್ ಈಸ್ ದ ಇಕ್ವೇಷನ್? ದಿಸ್ ಈಸ್ ದ ಡಿಸ್ಕ್ರಿಮಿನೆಂಟ್. ಓಕೆ, b ಅಂದರೆ ಎಷ್ಟಿದೆ ಗೊತ್ತಿದೆ ನಮಗೆ, -4² -4. a ಅಂದರೆ ಎಷ್ಟು? 2. ವಾಟ್ ಈಸ್ ದ ವ್ಯಾಲ್ಯೂ ಆಫ್ c? 3. ದೆನ್ ಮಲ್ಟಿಪ್ಲೈ ಮಾಡೋಣ. -4² means how much? 16, right? Good. Minus, ನೋಡಿ, we have to multiply this one. 4 2s are 8. 8 3s are 24. Yes, right. Correct. ಈಗ ನೋಡಿ, here ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಸಬ್ಟ್ರಾಕ್ಟ್ ಮಾಡ್ತಾ ಹೋಗೋಣ. ಸಬ್ಟ್ರಾಕ್ಟ್ ಮಾಡಿದ್ರೆ -8 ಬರುತ್ತೆ. ಅಂದರೆ ವಾಟ್ ಈಸ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ? -8. ಕರೆಕ್ಟಾ? -8 ಬಂತು. ನಮಗೆ ಇದೇ ಕ್ವಶನ್ನ 2 ಮಾರ್ಕ್ಸಿಗೆ ಕೇಳ್ತಾರೆ. ಏನಂತ? ವಾಟ್ ಈಸ್ ದ ನೇಚರ್ ಆಫ್ ದ ಇಕ್ವೇಷನ್? ನೇಚರ್ ಆಫ್ ದ ಇಕ್ವೇಷನಲ್ಲಿ ನಾವೇನು ಕಲಿತೀವಿ ಹೇಳಿ? ಇಲ್ಲಿ ನೋಡಿ, ಡೆಲ್ಟಾ ಏನಾಗಿದೆ? ಡೆಲ್ಟಾ ಈಸ್ ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂದರೆ ಏನರ್ಥ? ನೋ ರಿಯಲ್ ರೂಟ್ಸ್ ಅಂತ ಬರಿತಾ ಹೋಗ್ತೀವಿ. ಹೌದಲ್ವಾ? ಅದು 2 ಮಾರ್ಕ್ಸಿಗೆ ಕೇಳಿದಾಗ ಆ ಥರ ಬರೀಬೇಕು. ಆದರೆ 1 ಮಾರ್ಕ್ಸಿಗೆ ಕೇಳಿದರೆ ಡೆಲ್ಟಾ ಈಸ್ ಈಕ್ವಲ್ ಟು -8 ಇಷ್ಟು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಕ್ವಶನ್ 14th ಕ್ವಶನ್ಗೆ ಹೋಗೋಣ. Find the coordinates of the midpoint of the line segment joining the points 6, 3 and 4, 7. ಈಸಿ ಇದೆ ನೋಡ್ರಿ. ಏನು ಕೇಳಿದ್ದಾರೆ ಅವರು? ಮಿಡ್ ಪಾಯಿಂಟ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮಿಡ್ ಪಾಯಿಂಟ್ ಫಾರ್ಮುಲಾ, ವಿ ನೋ ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ. ವಾಟ್ ಈಸ್ ದಟ್ ಮಿಡ್ ಪಾಯಿಂಟ್ ಫಾರ್ಮುಲಾ? ಮಿಡ್ ಪಾಯಿಂಟ್ ಫಾರ್ಮುಲಾ ಈಕ್ವಲ್ಸ್ x1 plus x2 by 2, y1 plus y2 by 2 ಅಂತಕ್ಕಂಥದ್ದು. ಹೌದಾ? ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇದು ನೋಡಿ, x1 ಅಂತ ಬರೀಬೇಕು, ಇಲ್ಲಿ y1, ದಿಸ್ ಈಸ್ x2 y2. ಫಸ್ಟ್ ಅದನ್ನು x1
y1 and x2 y2 ಅಂತ ಬರ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ. We have to substitute now those value in this equation. Then x1, what is the x1 value here? 6. 6 plus x2, what is the x2? 4 by 2, comma. Next, what is the y1? 3 ಇದೆ. 3 plus y2 means how much? 7. 7 by 2. Then add this one here, 10 by 2 will get here, 10 by 2 will get here. Then divide this one, 2 ones are 2 5s are. Again 2 ones are 2 5s are. What is the answer? 5 comma 5 is the answer. See, very easy. It is very easy to solve the question. It is clear now? First we have to know the midpoint formula, then substitute the value of in that one, we get the answer. 5 comma 5 is the correct answer. Okay. Next one, another one, very easy question. Write the degree of the polynomial. What is that? Next question, write the degree of the polynomial. In this equation they are given already. We have to identify the degree of the polynomial. How to identify the degree of the polynomial? Yes, correct. See, highest power 3x to the power of 3 minus x to the power of 4 plus 2x square plus 5x plus 2 is there. Which is the highest power here? See, 4 is the highest power. Correct? Then we have to write degree of the polynomial equals, then we write the answer like this. How? The degree of the polynomial is 4. This is the answer. Very easy to solve. Only this is what is there here? Nothing. What we have to do? Only identification is perfect. We have to do the identification and write the answer. Okay. Yes. We have to see the next question. See, 16th one. Question number 16th. Write the formula to find the volume of the frustum of cone given in the figure. This is the frustum of cone. They are given frustum of cone. We have to mention the volume only. Volume means what? V. Formula. What is the volume of frustum of cone? Yes, anybody? Yes, correct. What is that? 1 by 3 pi h of r1 square plus r2 square plus r1 into r2. This is the volume of cone, that is frustum of cone. That is very important. Only volume not. That is the volume of frustum of cone in the given figure. This is the final answer. We got 1 marks. If they are sometime they are asked CSA also, that is also, or we have to sometime they will ask TSA of frustum of cone ಕೂಡ ಕೇಳಬಹುದು. ನಾವು ಇದನ್ನು ಯಾವ ರೀತಿಯಾಗಿ ಕೇಳಬೇಕು ಅಂತಕ್ಕಂಥ, ಯಾವ ರೀತಿಯಾಗಿ ಬರಿಬೇಕು ಅನ್ನೋದು ಗೊತ್ತಾಗಬೇಕು. ಫಾರ್ಮುಲಾ ಮಾತ್ರ ನಾವು ಕಂಪಲ್ಸರಿ ಅದನ್ನು 2-3 ಸರ್ತಿ ಬರೆದು ಪರ್ಫೆಕ್ಟ್ ಆಗಲೇಬೇಕು. ಹಾಗಾದರೆ ನಾವು ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸನ್ನು ತೆಗಿಬೋದು. ಅದಕ್ಕೆ ನೀವು ಯಾವುದೇ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿ, ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶಗಳು ಏನು 3 ಇದಾವಲ್ಲ, ತುಂಬ ಇಂಪಾರ್ಟೆಂಟು. ಫಸ್ಟ್ ನಾವು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು, ಕ್ವಶನ್ನ ನೀಟಾಗಿ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳಿ, ಯಾವ ಫಾರ್ಮುಲಾ ಬರುತ್ತೆ ಅದನ್ನು ಅಪ್ಲೈ ಮಾಡ್ತಾ ಹೋಗಿ, ಎಲ್ಲರೂ ಸಹ ಒಳ್ಳೆಯ ಅಂಕಗಳನ್ನು ಪಡಿಬೋದು. ಓಕೆ, ಎಸ್, ಥ್ಯಾಂಕ್ ಯು.